ಪೆಟ್ರೋಲ್ ದರ ಇಳಿಸಲೇಬೇಕು ಇಳಿಸಲೇಬೇಕು ಪೆಟ್ರೋಲ್ ದರ ಇಳಿಸಲೇಬೇಕು ಇಳಿಸಲೇಬೇಕು ಡೀಸೆಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು ಪೊಲೀಸ್ ಕೇಳಿದ್ರೆ ಬಂದಿದೆ ಆ ಥರ ಅದಕ್ಕೆ ಆರ್ಡರ್ ಮಾಡಿದ್ದೀವಿ ಮಾದೇಸ್ವಾಮಿ ಬಿಟ್ಟು ಹೇಳಿದ್ದಾರೆ ಡೀಸೆಲ್ ಬೆಲೆ ಇಳಿಯಬೇಕು ಇಳಿಯಬೇಕು ನೀರಿನ ಬೆಲೆ ಇಳಿಯಬೇಕು ಇಳಿಯಬೇಕು ಹಾಲಿನ ಬೆಲೆ ಇಳಿಯಬೇಕು ಇಳಿಯಬೇಕು ಸಿಲಿಂಡರ್ ಬೆಲೆ ಇಳಿಯಬೇಕು ಹಾಲಿನ ದರ ಇಳಿಸಲೇಬೇಕು ಇಳಿಸಲೇಬೇಕು ಹಾಲಿನ ದರ ಇಳಿಸಲೇಬೇಕು ಇಳಿಸಲೇಬೇಕು ಪೆಟ್ರೋಲ್ ದರ ಇಳಿಸಿ 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 ಪೆಟ್ರೋಲ್ ದರ ಇಳಿಸಿ 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 ಡೀಸೆಲ್ ದರ ಇಳಿಸಿ ಇಳಿಸಿ ಗ್ಯಾಸ್ ದರ ಇಳಿಸಿ 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 ಪೆಟ್ರೋಲ್ ದರ ಇಳಿಸಿ 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 ಪೆಟ್ರೋಲ್ ದರ ಇಳಿಸಿ ಸಿಲಿಂಡರ್ ದರ ಇಳಿಸಲೇಬೇಕು ಪೆಟ್ರೋಲ್ ದರ ಹಾಲಿನ ದರ ಡೀಸೆಲ್ ದರ ಮೆಟ್ರೋ ದರ ಇಳಿಸಿ 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 ಗ್ಯಾಸ್ ದರ ಇಳಿಸಿ 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 ನೀರಿನ ದರ ಇಳಿಸಿ 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 ಹಾಲಿನ ದರ ಇಳಿಸಿ 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 ಪೆಟ್ರೋಲ್ ದರ ದರ ಇಳಿಸಿ ಎಲ್ಲ ನೆನ್ನೆ ನೋಡಿದ್ನಲ್ಲ ಇದೆಲ್ಲೋ ನೋಡಿದ್ನಲ್ಲ ಬೆಲೆ ಏರಿಕೆ ವಿರುದ್ಧ ಇದು ನಿಮ್ಗೆ ಹೇಳೋದಾದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ. ಇದು ಭಾಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾದ ಕಾಲ ಬಂದಿದೆ. ಇದು ವೈಜ್ಞಾನಿಕವಾಗಿಲ್ಲ. ಈ ಬಗ್ಗೆ ಸಮಗ್ರವಾಗಿ ಶಾಸನಸಭೆಯಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಂತಿಮವಾಗಿ ಬೆಲೆ ಏರಿಕೆಯನ್ನು ನಿರ್ಧಾರ ಮಾಡಬೇಕು. ಪಾರ್ಲಿಮೆಂಟ್ನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ರೈಲ್ವೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ನಮ್ಮ ಯಾವ ಎಂಪಿಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಮತ್ತು ಶಾಸನಸಭೆ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ. ಈ ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಬೆಲೆ ಏರಿಕೆಯಲ್ಲಿ BJPಯವರು ಏರಿಸಿದ್ದಾರೆ, JDSನವರು ಏರಿಸಿದ್ದಾರೆ, ಕಾಂಗ್ರೆಸ್ನವರು ಅಂದು ಏರಿಸಿದ್ರು, ಇಂದು ಏರಿಸಿದ್ದಾರೆ. ಇದನ್ನು ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಬೆಲೆ ಏರಿಕೆ ವಿರುದ್ಧ ಇವತ್ತು ವಿನೂತನವಾಗಿ ಕತ್ತೆ ಮೇಲೆ ಸಿಲಿಂಡರ್ ಮತ್ತು ಕೊಡ, ಖಾಲಿ ಕೊಡ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ಚಳವಳಿಯನ್ನು ಮಾಡಿದ್ದೇವೆ. ಅದನ್ನೇ ನನಗೆ ಏನಂತಂದು ಹೇಳಿದೆ, ಎಲ್ಲರೂ ಕಳ್ಳರು, ಅವರು ಕಳ್ಳರು, ಇವರು ಕಳ್ಳರು, ಇವರೆಲ್ಲ ಕಳ್ಳರು, ತನಿಖೆ ಮಾಡೋರು ಯಾರು ಅನ್ನೋ ರೀತಿ ಆಗೋಗಿದೆ. ಆ ದೃಷ್ಟಿಯಿಂದ ಜನ ಬೀದಿಗೆ ಬರಬೇಕು. ಬೆಲೆ ಏರಿಕೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೀದಿಗೆ ಬಂದರೆ ಇದು ಸರಿ ಹೋಗುತ್ತೆ. ಸರ್ಕಾರದ ವಿರುದ್ಧ, ಕೇಂದ್ರದ ವಿರುದ್ಧ ಜನ ಬೀದಿಗೆ ಬರಬೇಕು. ಅದಕ್ಕಾಗಿ ಇವತ್ತು ವಾಟಾ ಪಕ್ಷ ಕತ್ತೆ ಮೆರವಣಿಗೆ ಮಾಡೋ ಮೂಲಕ ಒಂದು ವಿನೂತನ ಚಳವಳಿಯನ್ನು ಮಾಡಿದ್ದೇವೆ. ಪೆಟ್ರೋಲ್ ದರ ಇಳಿಸಲೇಬೇಕು ಇಳಿಸಲೇಬೇಕು ಪೆಟ್ರೋಲ್ ದರ ಇಳಿಸಲೇಬೇಕು ಇಳಿಸಲೇಬೇಕು ಡೀಸೆಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು 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 ಪೆಟ್ರೋಲ್ ದರ ಇಳಿಸಲೇಬೇಕು ಪೊಲೀಸ್ ಕೇಳಿದ್ರೆ ಬಂದಿದೆ ಆ ಥರ ಅದಕ್ಕೆ ಆರ್ಡರ್ ಮಾಡಿದ್ದೀವಿ ಮಾದೇಸ್ವಾಮಿ ಬಿಟ್ಟು ಹೇಳಿದ್ದಾರೆ ಡೀಸೆಲ್ ಬೆಲೆ ಇಳಿಯಬೇಕು ಇಳಿಯಬೇಕು ನೀರಿನ ಬೆಲೆ ಇಳಿಯಬೇಕು ಇಳಿಯಬೇಕು ಹಾಲಿನ ಬೆಲೆ ಇಳಿಯಬೇಕು
ಇಳಿಯಬೇಕು. ಸಿಲಿಂಡರ್ ಬೆಲೆ ಇಳಿಯಬೇಕು, ಹಾಲಿನ ದರ ಇಳಿಸಲೇಬೇಕು, ಇಳಿಸಲೇಬೇಕು, ಹಾಲಿನ ದರ ಇಳಿಸಲೇಬೇಕು, ಇಳಿಸಲೇಬೇಕು. ಪೆಟ್ರೋಲ್ ದರ ಇಳಿಸಿ, ಇಳಿಸಿ, ಇಳಿಸಿ ಇಳಿಸಿ ಪೆಟ್ರೋಲ್ ದರ ಇಳಿಸಿ, ಇಳಿಸಿ ಇಳಿಸಿ ಡೀಸೆಲ್ ದರ ಇಳಿಸಿ, ಇಳಿಸಿ ಗ್ಯಾಸ್ ದರ ಇಳಿಸಿ, ಇಳಿಸಿ ಇಳಿಸಿ ಪೆಟ್ರೋಲ್ ದರ ಇಳಿಸಿ, ಇಳಿಸಿ ಇಳಿಸಿ ಪೆಟ್ರೋಲ್ ದರ ಇಳಿಸಿ, ಸಿಲಿಂಡರ್ ದರ ಇಳಿಸಲೇಬೇಕು, ಪೆಟ್ರೋಲ್ ದರ ಹಾಲಿನ ದರ ಡೀಸೆಲ್ ದರ ಪೆಟ್ರೋಲ್ ದರ ಇಳಿಸಿ 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 ಗ್ಯಾಸ್ ದರ ಇಳಿಸಿ, ಇಳಿಸಿ ಇಳಿಸಿ ನೀರಿನ ದರ ಇಳಿಸಿ, ಇಳಿಸಿ ಇಳಿಸಿ ಹಾಲಿನ ದರ ಇಳಿಸಿ, ಇಳಿಸಿ ಇಳಿಸಿ ಪೆಟ್ರೋಲ್ ದರ ದರ ಇಳಿಸಿ. ಎಲ್ಲ ನೆನ್ನೆ ನೋಡಿದ್ನಲ್ಲ, ಇದೆಲ್ಲೋ ನೋಡಿದ್ನಲ್ಲ. ಬೆಲೆ ಏರಿಕೆ ವಿರುದ್ಧ ಇದು ನಿಮ್ಗೆ ಹೇಳೋದಾದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ. ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾದ ಕಾಲ ಬಂದಿದೆ. ಇದು ವೈಜ್ಞಾನಿಕವಾಗಿಲ್ಲ. ಈ ಬಗ್ಗೆ ಸಮಗ್ರವಾಗಿ ಶಾಸನಸಭೆಯಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಂತಿಮವಾಗಿ ಬೆಲೆ ಏರಿಕೆಯನ್ನು ನಿರ್ಧಾರ ಮಾಡಬೇಕು. ಪಾರ್ಲಿಮೆಂಟ್ನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ, ರೈಲ್ವೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ನಮ್ಮ ಯಾವ ಎಂಪಿಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಮತ್ತು ಶಾಸನಸಭೆ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ. ಈ ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಬೆಲೆ ಏರಿಕೆಯಲ್ಲಿ BJPಯವರು ಏರಿಸಿದ್ದಾರೆ, JDSನವರು ಏರಿಸಿದ್ದಾರೆ, ಕಾಂಗ್ರೆಸ್ನವರು ಅಂದು ಏರಿಸಿದ್ರು, ಇಂದು ಏರಿಸಿದ್ದಾರೆ. ಇದನ್ನು ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಬೆಲೆ ಏರಿಕೆ ವಿರುದ್ಧ ಇವತ್ತು ವಿನೂತನವಾಗಿ ಕತ್ತೆ ಮೇಲೆ ಸಿಲಿಂಡರ್ ಮತ್ತು ಕೊಡ, ಖಾಲಿ ಕೊಡ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ಚಳವಳಿಯನ್ನು ಮಾಡಿದ್ದೇವೆ. ಕೇಂದ್ರವೂ ಬೆಲೆ ಏರಿಕೆ ಮಾಡಿದೆ, ರಾಜ್ಯವೂ ಬೆಲೆ ಏರಿಕೆ ಮಾಡಿದೆ. ನ್ಯಾಯ ಯಾರ ಹತ್ರ ಕೇಳೋದು? ಅದನ್ನೇ ನನಗೆ ಏನಂತಂದು ಹೇಳಿದೆ, ಎಲ್ಲರೂ ಕಳ್ಳರು, ಅವರು ಕಳ್ಳರು, ಇವರು ಕಳ್ಳರು, ಇವರೆಲ್ಲ ಕಳ್ಳರು, ತನಿಖೆ ಮಾಡೋರು ಯಾರು ಅನ್ನೋ ರೀತಿ ಆಗೋಗಿದೆ. ಆ ದೃಷ್ಟಿಯಿಂದ ಜನ ಬೀದಿಗೆ ಬರಬೇಕು. ಬೆಲೆ ಏರಿಕೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೀದಿಗೆ ಬಂದರೆ ಇದು ಸರಿ ಹೋಗುತ್ತೆ. ಸರ್ಕಾರದ ವಿರುದ್ಧ, ಕೇಂದ್ರದ ವಿರುದ್ಧ ಜನ ಬೀದಿಗೆ ಬರಬೇಕು. ಅದಕ್ಕಾಗಿ ಇವತ್ತು ವಾಟ ಪಕ್ಷ ಕತ್ತೆ ಮೆರವಣಿಗೆ ಮಾಡೋ ಮೂಲಕ ಒಂದು ವಿನೂತನ ಚಳವಳಿಯನ್ನು ಮಾಡಿದ್ದೇವೆ.